ಪ್ರಿಯ ವೀಕ್ಷಕರೇ ನಮಸ್ತೆ, ನಾನು ಸ್ವಾಮಿ. ಈಗ ಸದ್ಯದಲ್ಲೇ ತುಮಕೂರು ಜಿಲ್ಲೆ ಕಲ್ಪತರು ನಾಡಿನ ಹೆಗ್ಗೆರೆ ಗ್ರಾಮದ ನಡು ರಸ್ತೆಯಲ್ಲಿ ಎಣ್ಣೆ ಕುಡಿದ ಮತ್ತಿನಲ್ಲೇ ಕಾರಿನಲ್ಲಿ ಲಾರಿಗೆ ಡಿಕ್ಕಿ. ಆದರೂ ಮಾತ್ರ ತಡವಾಗಿ ಬಂದ ಪೊಲೀಸರು ನೋಡಿ, ಕುಡಿದು ಕಾರಿನಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಲ್ಲದೆ ಹೇಗೆ ನಿಂತಿದ್ದಾರೆ ಭೂಪಂದಿರು. ಆದರೂ ಮಾತ್ರ ಇಲ್ಲಿ ಯಾರು ನ್ಯಾಯ ಕೇಳೋರಿಲ್ಲ. ಕುಡಿದ ಮತ್ತಿನಲ್ಲಿ ಬರುತ್ತಿದ್ದ ಎದುರುಗಡೆ ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಮುಂಭಾಗ ಜಖಂಗೊಂಡಿದೆ. ಆದರೂ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ನಿಂತಿದ್ದಾರೆ ನೋಡಿ ಐರಾಮಿಗಳು. ಈ ಗಾಡಿ ಹೊಡ್ಕೊಂಡಿರೋದಂತೆ, ಅವರೇ ಹೊಡ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಕಾರಿನಲ್ಲಿ ಎದುರಿಗೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ಕಾರು ಬಿಟ್ಟು ಹೇಗೆ ನಿಂತಿದ್ರು ನೋಡಿ, ತಲೆ ಕೆಡಿಸ್ಕೊಂತ ಇಲ್ಲ. ಯಾಕೆಂದ್ರೆ ಅವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಕುಡಿದು ಹಂಬಲಿನಲ್ಲಿ ತೇಲಾಡ್ತಿದ್ದಾರೆ. ಆದರೂ ಮಾತ್ರ ಇವ್ರು ಹೇಗೆ ಬುದ್ಧಿ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಕಳಿಸಿ, ಹೆಂಗೈತೆ ಕಳಿಸು. ನೋಡಿ, ಅವರು ಹೊಡೆದ ರಭಸಕ್ಕೆ ಕಾರು ಮುಂದಿನ ಬಲಭಾಗ ಪೂರ್ತಿ ನಜ್ಜುಗುಜ್ಜಾಗಿ ಹೋಗಿದೆ. ನಡು ರಸ್ತೆಯಲ್ಲಿ ನಿಂತಿದೆ. ಹೆಗ್ಗೆರೆ ರಸ್ತೆ ಪೂರ್ತಿ ಜಾಮ್ ಆಗ್ತಾ ಇದೆ. ಕುಡಿದು ಆ ಸ್ವಾಮಿಗಳು ಈಗಾಗಲೇ ಬೇರೆ ಕಾರಲ್ಲಿ ಆಗುತ್ತಿದ್ದಾರೆ ನೋಡಿ. ಆಯಿಲ್ ಎಲ್ಲ ಓಪನ್ ಆಗ್ಬಿಡ್ತು. ಮೇಡ ಅವ್ರು ಫಸ್ಟ್ ನೀರು ಕೊಡ. ನೋಡಿ, ಕುಡಿದು ಕಾರಿನಲ್ಲಿ ಹತ್ರ ನಿಂತುಕೊಂಡು ಯಾವ ರೀತಿ ವರ್ತನೆ ಮಾಡುತ್ತಿದ್ದಾರೆ. ಅದು ನಡು ರಸ್ತೆಯಲ್ಲೇ ಈ ರೀತಿ ಸರಿಯೇ.